ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಆದಂಥ ಘಟನೆಯಿಂದ ಅಂದರೆ ಇವತ್ತು ಬೆಳಗ್ಗೆ ನಡೆದ ಘಟನೆ ಇದೆಯಲ್ಲ, ಬ್ರಹ್ಮಾವರದ ಪೊಲೀಸರು ಉಜಿರೆಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಬಂಧನ ಮಾಡಿ ಅಂದರೆ ವಿಚಾರಣೆಗಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ರು, ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ರು. ಆದರೆ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದ್ದು ಅವರನ್ನ ಉಡುಪಿಯ ಪೀಠ 4 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಹೀಗಾಗಿ 4 ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದಿದ್ದು, ಅವರು ಸದ್ಯ ಹಿರಿಯಡ್ಕದ ಜೈಲಿನಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಇದೀಗ ಅವರಿಗೆ ಅಲ್ಲಿಗೆ ರವಾನೆ ಆಗ್ತಾರೆ ಎನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಇವತ್ತು ಬ್ರಹ್ಮಾವರದ ಪೊಲೀಸರು ಮುಂಜಾನೆ ಬೆಳಗ್ಗೆ ಉಜಿರೆಯ ನಿವಾಸಕ್ಕೆ ಹೋಗಿ ಅವರನ್ನ ಕರೆತರುವಂಥ ಒಂದು ಪ್ರಸಂಗಕ್ಕೆ ಕೈ ಹಾಕಿದ್ರು. ಅಲ್ಲಿ ಕೂಡ ಗಲಾಟೆ ಕೂಡ ನಡೆದಿತ್ತು ಮತ್ತು ಪೊಲೀಸರು ಕೂಡ ಸರಿಸುಮಾರು 30 ಪೊಲೀಸ್ ಸಿಬ್ಬಂದಿಗಳು ಉಜಿರೆಯ ನಿವಾಸಕ್ಕೆ ಹೋಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬರುವಾಗ ಅವರ ಪ್ರೈವೇಟ್ ವೆಹಿಕಲ್ ಕರ್ಕೊಂಡು ಬಂದಿದ್ರು. ಅಂದ್ರೆ ಆ ವೆಹಿಕಲ್ ನಲ್ಲಿ ಗಿರೀಶ್ ಮಟ್ಟಣ್ಣ ಇದ್ರು, ಜಯಂತ್ ಅವರಿದ್ರು. ಹೀಗೆ ಅವರ ಜೊತೆ ಬರುವಾಗ ಸ್ವಲ್ಪ ರೋಷವಾಗಿ ಬಂದಿದ್ರು. ಆದರೆ ಅವರು ವಿಚಾರಣೆ ಮಾಡಿದ ಬಳಿಕ ಅವರಿಗೆ ಬ್ರಹ್ಮಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ತಪಾಸಣೆ ಕೂಡ ಆಗುತ್ತೆ. ಅದಾದ ನಂತರ ಅಷ್ಟೊತ್ತಿಗೆ ಉಡುಪಿಯ ಪೀಠದಲ್ಲಿ ಅವರಿಗೆ ಅರ್ಜಿ ಅಂದ್ರೆ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಅರ್ಜಿ ಕೂಡ ವಜಾ ಆಗತ್ತೆ. ಜೊತೆಗೆ 4 ದಿನಗಳ ಕಾಲ ಅಂದ್ರೆ ಇವತ್ತು ನಡೆದ ವಿಚಾರಣೆ, ಅವರ ಅರ್ಜಿ ವಿಚಾರಣೆ 4 ದಿನ ಅಂದ್ರೆ ಆಗಸ್ಟ್ 23ಕ್ಕೆ ಮುಂದಿನ ವಿಚಾರಣೆ ಇದೆ. ಹಾಗಾಗಿ ಅಲ್ಲಿಯ ತನಕ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅರೆಸ್ಟ್ ಆದ ಕಾರಣ ಅವರನ್ನ 4 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನದಲ್ಲಿ ಇಡಬೇಕಾಗತ್ತೆ. ಮತ್ತು ಆ ಬ್ರಹ್ಮಾವರದ ಪೊಲೀಸರು ಕೂಡ ಅವರನ್ನ ಹಿರಿಯಡ್ಕ ಜೈಲಿಗೆ ರವಾನೆ ಮಾಡುವಂತ ಎಲ್ಲಾ ಪ್ರಕ್ರಿಯೆ ಇದೀಗ ಶುರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಅತ್ಯಂತ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಅವರು ಇದೀಗ ಅನೇಕ ದಿನಗಳಲ್ಲಿ ದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿದ್ರು ಮತ್ತು ತಮ್ಮ ಮಾತಿನ ಮೂಲಕ ಅತ್ಯಂತ ಜನರಿಗೆ ತಲುಪಲು ಯಶಸ್ವಿಯಾಗಿದ್ರು. ಆದರೆ ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ವಿರುದ್ಧ ದಾಖಲಾದಂತ ಒಂದು ಕೇಸ್ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾಕಾರರಾಗಿರುವಂತಹ ಮತ್ತು ಅತ್ಯಂತ ಚತುರರಾಗಿರುವಂತಹ ಅತ್ಯಂತ ಬಿಜೆಪಿಗೆ ಬೇಜ್ ಆಗಿರುವಂತಹ BL ಸಂತೋಷ್ ಅವರ ವಿರುದ್ಧವಾಗಿ ಕೆಲ ದಿನಗಳ ಹಿಂದೆ ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿ ಮತ್ತು BL ಸಂತೋಷ್ ಅವರ ವಿರುದ್ಧವಾಗಿ ಕೆಲವೊಂದು ನಿಂದನೀಯ ಪದವನ್ನು ಆಡಿದ್ರು. ಹಾಗಾಗಿ ಆ ಮಂಗಳೂರಿನ ಒಬ್ಬ ಗ್ರಾಮ ಮಂಡಳದ ಅಧ್ಯಕ್ಷರಾಗಿರುವಂತವರು ತಿಮ್ಮರೊಡ್ಡಿ ಅವರ ವಿರುದ್ಧವಾಗಿ ಒಂದು ಕೇಸನ್ನು ಹಾಕಿದ್ರು. ಆ ಕೇಸ್ FIR ಆದ ನಂತರ ಅವರಿಗೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಕೂಡ ನಡೆದಿತ್ತು. ಅಂದ್ರೆ 19ನೇ ತಾರೀಕು ಅಥವಾ 18ನೇ ತಾರೀಕು ಅವರಿಗೆ ನೋಟಿಸ್ ಹೋಗುತ್ತೆ. ನೀವು 20ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಬ್ರಹ್ಮಾವರದ ಪೊಲೀಸ್ ಠಾಣೆಗೆ ಬಂದು ಅದರ ಸತ್ಯಾಸತ್ಯತೆಯ ಬಗ್ಗೆ ನೀವು ಹೇಳಿಕೆಯನ್ನು ಕೊಡಬೇಕು ಎನ್ನುವಂತ ಮಾತನ್ನು ಕೂಡ ನೋಟಿಸ್ ನಲ್ಲಿ ಹೇಳಲಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿನ್ನೆ ಬ್ರಹ್ಮಾವರದ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಹೇಳಿಕೆಯನ್ನು ಕೊಡುವಲ್ಲಿ ಹೋಗಿಲ್ಲ, ಮನಸ್ಸು ಮಾಡಿಲ್ಲ. ಅದಾದ ನಂತರ ನಿನ್ನೆ ಸಾಯಂಕಾಲ 4 ಗಂಟೆ 15 ಮತ್ತೊಂದು ನೋಟಿಸ್ ಶುರುವಾಗುತ್ತೆ. ಇದು ನಿಮಗೆ 2ನೇ ನೋಟಿಸ್ ಕೊಡ್ತಾ ಇದ್ದೀವಿ, ನೀವು ಯಾಕೆ ಬಂದು ಸರೆಂಡರ್ ಆಗಿಲ್ಲ ಅಥವಾ ಯಾಕೆ ನೀವು ಹೇಳಿಕೆಯನ್ನು ಕೊಟ್ಟಿಲ್ಲ, ನೀವು ಬರಬೇಕು, ಇವತ್ತು ಬರಬೇಕು ಎನ್ನುವಂತ ಒಂದು ನೋಟಿಸ್ ಸರ್ವಾಗುತ್ತೆ. ಆ ನೋಟಿಸ್ ಸರ್ವಾದ ನಂತರ ಇವತ್ತು ಬರ್ಬೋದು ಎನ್ನುವಂತ ಲೆಕ್ಕಾಚಾರ ಇತ್ತು ಅನೇಕರಲ್ಲಿ. ಆದರೆ ಇವತ್ತು ಆದಂತಹ ಸಡನ್ ಡೆವಲಪ್ಮೆಂಟ್, ಇವತ್ತು ಲೀಗಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಬ್ರಹ್ಮಾವರದ ಪೊಲೀಸರು 30 ಪೊಲೀಸ್ ಸಿಬ್ಬಂದಿಯರ ಜೊತೆ 4-5 ಪೊಲೀಸ್ ಜೀಪ್ ಜೊತೆ ಉಜಿರೆಯ ಅವರ ನಿವಾಸಕ್ಕೆ ಹೋಗ್ತಾರೆ. ನಿವಾಸಕ್ಕೆ ಹೋಗಿ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ. ಅವ್ರ ಹತ್ರ ಸಮನ್ಸ್ ಕೇಳ್ತಾರೆ, ಅರೆಸ್ಟ್ ವಾರೆಂಟ್ ಕೇಳ್ತಾರೆ, ಸರ್ಚ್ ವಾರೆಂಟ್ ಎಲ್ಲ ಕೇಳ್ತಾರೆ. ಅದಾದ ನಂತರ ವಿಚಾರಣೆಗಾಗಿ ಖಾಸಗಿ ವಾಹನದಲ್ಲಿ ಬರ್ತಾರೆ. ಅದಾದ ನಂತರ ಪೊಲೀಸ್ ವಿಚಾರಣೆಯಲ್ಲಿ ಆದಂತ ಒಂದು ವಿಚಾರಣೆಯಲ್ಲಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ, ಬಂಧನ ಮಾಡ್ತಾರೆ. ಒಂದ್ ಕಡೆ ಬಂಧನ ಮಾಡಿದ್ರೆ ಮತ್ತೊಂದು ಕಡೆ ಅವರು ಅರ್ಜಿ ಸಲ್ಲಿಸಿದಂತ ಅರ್ಜಿ ಮುಂದಕ್ಕೆ ಹೋಗಲ್ಪಡುತ್ತೆ. ಅಂದ್ರೆ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೆ. ಅದು ಕೂಡ 23ಕ್ಕೆ ಹೋಗುತ್ತೆ ಮುಂದಿನ ದಿನಾಂಕ. ಅಲ್ಲಿಯ ತನಕ 4 ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಮತ್ತು ಇದೀಗ ಬ್ರಹ್ಮಾವರದ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಆರೋಗ್ಯ ಚಿಕಿತ್ಸೆಯನ್ನ ಮಾಡಿದ ನಂತರ ಅವರಿಗೆ ಹಿರಿಯಡ್ಕದ ಜೈಲಿಗೆ ರವಾನೆ ಮಾಡುವಂತಹ ಎಲ್ಲಾ ಪ್ರಕ್ರಿಯೆ ನಡೀತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಒಂದ್ ವೇಳೆ ಇದು ನಿಂದನೆಯ ಆರೋಪ ಕೆಲ ದಿನಗಳ ನಂತರ ಹೊರಗೆ ಬರ್ಬೋದು ಅಥವಾ ಕೆಲ ದಿನಗಳ ಅವರು ಜೈಲಲ್ಲಿ ಇರಬೇಕಾಗಬಹುದು. ಆದ್ರೆ ಮತ್ತೊಂದು ಕೇಸ್ ಇದೆಯಲ್ಲ, ಈ SIT ಕೇಸ್ ಅಂದ್ರೆ ಈ ಭೀಮನ ತಲೆಬುರುಡೆ ರಹಸ್ಯದ ಹಿಂದೆ ಏನಾದ್ರು ಕುತಂತ್ರದಲ್ಲಿ ಅವರ ಪಾತ್ರ ಇದ್ರೆ ಅದು ದೊಡ್ಡ ಮಟ್ಟಿನ ತನಿಖೆ ಆಗ್ತದೆ. ಈಗ SIT ಹಂತದಲ್ಲಿದೆ, SIT ತನಿಖೆ ಆಗ್ತಾ ಇದೆ, ಅದು ಮುಂದುವರಿಯುತ್ತದೆ. ಒಂದ್ ವೇಳೆ ಇದರಲ್ಲಿ ಬಂದರೂ ಕೂಡ ಅದರಲ್ಲಿ ಅವರಿಗೆ ದೊಡ್ಡ ಸಂಕಷ್ಟ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಎನ್ನುವುದು ಇದೀಗ ರಾಜಕೀಯ ವಲಯದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು TV ಮಾಧ್ಯಮದ ಚರ್ಚೆ ಆಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.